ನೀವು ರಿಯಲ್ ಎಸ್ಟೇಟ್ ಅವ್ರಿಗೆಲ್ಲ ಕೇಳಿ ಎಷ್ಟು ಕೊಡ್ತೀರಾ ಅಂತ ಕೇಳಿ, ಯಾರಿಗೆ ಕೊಡ್ತೀರಾ ಅಂತ ಕೇಳಿ, ರೇರಾಲ್ ಎಷ್ಟು ಕೊಡ್ತೀರಾ ಅಂತ ಕೇಳಿ, ಪೊಲ್ಯೂಷನ್ ಕಂಟ್ರೋಲ್ ಎಷ್ಟು ಕೊಡ್ತೀರಾ ಅಂತ ಕೇಳಿ, ನೀವು ಇಲ್ಲಿ ನೀರಿಗೆ ಪವರಿಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿ. ಅದು ಜಾರ್ಜ್ ಅವರು ಪರ್ಸನಲ್ ಅಸಿಸ್ಟೆಂಟ್ ಅರೆಸ್ಟ್ ಆದಾರಲ್ಲ ಲೋಕಸಭೆ, ಗೊತ್ತಲ್ಲ? ಹೌದೌದು. ಯಾಕದು ಹೆಂಗೆ ಬಂತು ದುಡ್ಡದು? ಪವರಿಗೆ ಏನು ಲಂಚ ಕೊಡ್ಬೇಕಂತ ಅರ್ಥ ಇದೆಯಾ? ಸರ್ಕಾರ ಓಡಿಸ್ತಾ ಇದೆ ಬೆಸ್ಕಾಮು, ಸರ್ಕಾರ ಓಡಿಸ್ಬಾರ್ದು. ಏನು ಬಾಂಬೆಯಲ್ಲಿ ಪವರ್ ಕನೆಕ್ಷನ್ ಲಂಚ ಕೇಳ್ತಾರಾ? ಡೆಲ್ಲಿಲಿ ಕೇಳ್ತಾರಾ? ಕೇಳಲ್ಲ. ಯಾಕೆ ಲಂಚ ಕೊಡಬೇಕು? ಅಫಿಷಿಯಲ್ಸ್ ಲಂಚ ತೋದೆ ಸರಿಯಲ್ಲ. ಅದು ಪೀಪಲ್ ಆರ್ ಹೆಲ್ಪ್ಲೆಸ್. ಎಲ್ಲರಿಗೂ ಕೇಳಿ. ಅಲ್ಲ ನೋಡಿ, ಪೀಪಲ್ ಆರ್ ವೆರಿ ಹೆಲ್ಪ್ಲೆಸ್. ನೀವು ಕೇಳಿ. ರಿಯಾಲಿಟಿ ಚೆಕ್ ಮಾಡಿದ್ರೆ ಲಂಚ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಅಂತ ತಾವು? ಅಲ್ಲಪ್ಪ, ಲಂಚ ತಗೋತಾ ಇದ್ದಾರಪ್ಪ, ಅಫಿಷಿಯಲ್ ಮಾಡಿಬಿಡಿ. ಯಾಕೆ ಇದು ಕ್ಯಾಶಲ್ಲಿ ಕೊಡಬೇಕು? ಅಪ್ರೂವಲ್ ಪ್ರೋಸೆಸ್ ಎಲ್ಲ ಈಸಿ ಮಾಡಿ, ಅಪ್ರೂವಲ್ ಪ್ರೋಸೆಸ್ಗೆ ಟೈಮ್ ಮಾಡಿ. ನಂಗೆ ಏನು ಹೇಳ್ತಾರೆ ರಿಯಲ್ ಎಸ್ಟೇಟ್ ಅವರು, ನೀನೇನಾದ್ರು BBMPಗೆ ಪ್ಲ್ಯಾನ್ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಹೋಗಲ್ಲ, ಸಿಸ್ಟಮಲ್ಲಿ ಹೋಗಲ್ಲ. ಅದು ಯಾಕೆ ಚೋಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಶನಿವಾರ ಅದು ಯಾವುದೋ ಒಂದು ಪೂನಾ ಕಂಪನಿ ಓಡಿಸ್ತಾ ಇದೆ ಅಂತೆ. ನನಗೆ ಅವ್ರು ಹೇಳಿದ್ರು, ನನಗೆ ರಿಯಲ್ ಎಸ್ಟೇಟ್ ಅವರು ನಂಗೆ ಹೇಳಿದ್ರು, ಅದಕ್ಕೆ ಶನಿವಾರ ಕಟ್ತಾರೆ, ನಿಮಗೆ ಬಂದುಬಿಟ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿಗೆ ಬಂದಿದೆ. ಬಂದಿರ್ಬೋದು, ಎಲ್ಲರೂ ಗೊತ್ತು. ನೀವು ರೇರಾಗಿ ಹೋಗ್ಬಿಟ್ಟು ನೋಡಿ, ಅಪಾರ್ಟ್ಮೆಂಟಿಗೆ ಎಷ್ಟು ಲಂಚ ಕೊಡೋಕೆ ನೋಡಿ, ಅಪ್ರೂವಲ್ಗೆ ನೀವು ಚೆಕ್ ಮಾಡಿ. ನೀವು ರಿಯಲ್ ಎಸ್ಟೇಟ್ ಅವ್ರಿಗೆ ಆಫ್ ದ ರೆಕಾರ್ಡ್ ಕೇಳಿ. ಅದಕ್ಕೆ ನಾನು ಮೀಡಿಯಾಗೂ ಹೇಳಿದೆ, ನೀವೆಲ್ಲ ಚೆಕ್ ಮಾಡಿಬಿಟ್ಟು ನೀವೇ ಮಾಡಿಬಿಟ್ಟು ಹೇಳಿ ಏನಿದೆ ಸರಿ ಮಾಡಿ. ಇಫ್ ಯು ಕಾಂಟ್ ಟ್ಯಾಕಲ್ ಕರಪ್ಷನ್, ಮೇಕ್ ಇಟ್ ಲೆಜಿಟಿಮೇಟ್. ಮೋಹನ್ ದಾಸ್ ಪೈ ಅವರಿಗೆ ಇದರ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಆಗಿದೆಯಾ? ಹೌದಪ್ಪ, ನಾನು ಮನೆ ಕಟ್ತಾ ಇದ್ದೆ ಎಲ್ಲೋ, ಅದಕ್ಕೆ ನಾನು ಅಪ್ಲೈ ಮಾಡಿದೆ, 10 ಲಕ್ಷ ಲಂಚ ಕೇಳಿದ್ರು. ನಾವು ಹೋಗಿ ಕೇಳಿದ್ರು, ಯಾಕೆ ಸರ್ ನೀವು ಲಂಚ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ದುಡ್ಡು ಕೊಟ್ಟು ಪೋಸ್ಟಿಗೆ ಬಂದಿದ್ದೀನಪ್ಪ, ನಾನು 1 ವರ್ಷಕ್ಕೆ ನಾನು ದುಡ್ಡು ಕೊಟ್ಟು ಬಂದೆ, ನಾನು ದುಡ್ಡು ರೆಕಾರ್ಡ್ ಮಾಡೋದು ಬೇಡವಾ ಹಂಗೆ ಹೇಳಿದ್ರು. ನಾನು ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ಪೋಸ್ಟಿಗೆ, ನಾನು ದುಡ್ಡು ರೆಕಾರ್ಡ್ ಮಾಡೋದು ಬೇಡವಾ? ಈ ಗೌರ್ಮೆಂಟ್ ಏನಾದರೂ ನಿಮಗೆ ಕರಪ್ಷನ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ 2.5 ವರ್ಷದಲ್ಲಿ? ಹೌದು. ಯಾರು ನಮ್ಮದು ನಾನೆಲ್ಲೋ ಒಂದು ಅಸೋಸಿಯೇಷನ್ ಆಗಿದ್ದಕ್ಕೆ ಪವರಿಗೆ ಅಪ್ಲೈ ಮಾಡಿದ್ರೆ ದುಡ್ಡು ಕೇಳಿದ್ರು, ನೀರಿಗೆ ಅಪ್ಲೈ ಮಾಡಿದ್ರೆ ದುಡ್ಡು ಕೇಳಿದ್ರು. ನಮ್ಮೊಂದು ಕಂಪನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ರಿಪೋರ್ಟ್ ಹಾಕಬೇಕು. ರಿಪೋರ್ಟ್ ಹಾಕಬೇಕು, ಆನ್ಯುವಲ್ ರಿಪೋರ್ಟ್ ತೊಗೊಳ್ಳಲ್ಲ ಅಂತ ಹೇಳಿಬಿಟ್ರು. 15,000 ರೂಪಾಯಿ ಕೊಡಿ, ಇಲ್ಲ ತೊಗೊಳ್ಳಲ್ಲ ರಿಪೋರ್ಟ್. ಆನ್ಯುವಲ್ ರಿಪೋರ್ಟ್ ನಾವು ಫೈಲ್ ಮಾಡಬೇಕು, ಫೈಲಿಂಗೇ ತೊಗೊಳ್ಳಲ್ಲ. 15,000 ರೂಪಾಯಿ ಡೈರೆಕ್ಟಾಗಿ ಕೇಳಿದೆ. 15,000 ರೂಪಾಯಿ ಕೊಡಿ. ಡೈರೆಕ್ಟಾಗಿ ನಂಗೆ ಮೇಲ್ ಮೆಸೇಜ್ ಮಾಡಿದ್ರು.